ನಮ್ಮ ಜೊತೆಯಲ್ಲಿ ಶ್ರೀನಿವಾಸ್ ಗುರೂಜಿ ಅವರಿದ್ದಾರೆ. ಅವ್ರ ಜೊತೆ ಮಾತನ್ನು ಮುಂದುವರಿಸ್ತೀನಿ. ಗುರುಗಳೇ, ಈಗ ಗ್ರಹಣ ಗೋಚರವಾಗತ್ತೆ, ಗೋಚರ ಆಗಲ್ಲ ಅನ್ನೋದು ಒಂದು ಪ್ರಶ್ನೆ ಇತ್ತು. ಬಟ್ ಈ ಗ್ರಹಣ ಕೊನೆಗಾಲದಲ್ಲಾದ್ರೂ ನಮಗೆ ಸ್ವಲ್ಪ ಗೋಚರ ಆಗ್ತಾ ಇದೆ. ಚಂದ್ರೋದಯದ ಸಮಯಕ್ಕೆ ನಾವು ತಗೊಂಡ್ರಾಗ್ಲೂ ಕೆಲವು ನಿಮಿಷಗಳ ಗೋಚರ ಇದೆ ಅಂತ. ಆದರೂ ಸ್ಮೃತಿಯದ್ದು ಒಂದು ಮಾತಿದೆ, ಆಹ್ನಿ ಚಂದ್ರಂ ನ ದರ್ಶನಂ ರಾತ್ರೌ ನ ದರ್ಶನಂ ಸೌರಂ ಅಗೋಚರೇತು ನೈವಾಸ್ತಿ ಸ್ನಾನದಾನ ಜಪಾದಿಕಂ. ನಮಗೆ ಗೋಚರ ಇಲ್ಲ ಅಂತ ಹೇಳಿದ್ರೆ ನಾವು ಆಚರಣೆ ಮಾಡಬಾರ್ದು. ಅದ್ರ ಜೊತೆಗೆ ಗ್ರಹಣ ಹಿಡಿಯುವಂಥ ಸಂದರ್ಭದಲ್ಲಿ ನಮಗೆ ಅದು ಗೋಚರಿಸಿಲ್ಲ ಅಂತ ಹೇಳಿದ್ರೆ ಅದರ ಕಂಪ್ಲೀಟ್ ಅನುಷ್ಠಾನನೇ ಬೇಡ, ಆಚರಣೆನೇ ಬೇಡ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಖಂಡಿತವಾಗಿ ಇದು ಸುಮಾರು ವಾಹಿನಿಗಳನ್ನು ನಾವು ಸಹ ಮಾತನಾಡಿದ್ದೀವಿ. ಎಲ್ಲಿ ಗ್ರಹಣಗಳ ಗೋಚಾರಗಳು ಇಲ್ಲವೋ, ಗ್ರಹಣದ ಸ್ಪರ್ಶ ನಮಗೆ ಕಾಣೋದಿಲ್ವೋ, ಅಲ್ಲಿ ಅನುಷ್ಠಾನಗಳ ಅವಶ್ಯಕತೆಗಳಿಲ್ಲ. ಬಟ್ ಚಂದ್ರ ಉದಯಿಸುವ ಸಂದರ್ಭದಲ್ಲೇ ಗ್ರಹಣ ಹಿಡ್ದಿರುತ್ತಲ್ಲ, ಮಾಡಬಾರ್ದ ಹಾಗಾದ್ರೆ? ಹಾಗಾದ್ರೆ ನಮಗೆ ಈಗ ಗೋಚಾರ ಇದೆ. ಈಗ ನಮಗೆ ಈಗ ಗೋಚಾರ ಇದೆ. 20-21 ನಿಮಿಷಗಳ ಕಾಲದ ಗೋಚಾರ ಇದೆ. ಗೋಚಾರ ಇರೋದ್ರಿಂದ ನಾವು ಮಾಡಬೇಕಾಗ್ತದೆ. ಎಲ್ಲಿ ಗ್ರಹಣದ ಗೋಚಾರಗಳಿಲ್ಲವೋ ಆ ಪ್ರಾಂತ್ಯಗಳಲ್ಲಿ ಎಲ್ಲಿ ಸ್ಪರ್ಶ ಕಾಲಗಳು ಕಾಣೋದಿಲ್ವೋ ಅಲ್ಲಿ ಅನುಷ್ಠಾನಗಳ ಅವಶ್ಯಕತೆಗಳಿರಲ್ಲ. ಯಾವುದೇ ಪೂಜೆ ಪುನಸ್ಕಾರ, ಹೋಮ ಜಪ, ಸ್ನಾನ ಮಡಿ ಯಾವುದು ಸಹ ಅವಶ್ಯಕತೆಗಳಿಲ್ಲ. ನಮಗೆ ಗೋಚಾರವೇ ಇಲ್ಲ, ನಮಗೆ ಕಾಣಿಸೋದಿಲ್ಲ. ಎಲ್ಲಿ ಗ್ರಹಣದ ಕಾಣಿಕೆ ಇರುತ್ತೋ, ಎಲ್ಲಿ ಗ್ರಹಣದ ಗೋಚಾರಗಳಿತ್ತೋ, ಸ್ಪರ್ಶ ಕಾಲಗಳು ನಮಗೆ ಗೋಚಾರವಿರುತ್ತೋ ಅಲ್ಲಿ ನಾವು ಮಸ್ಟ್ ಅಂಡ್ ಶುಡ್ ಅಂದರೆ ಮಾಡಲೇಬೇಕಾಗಿರುವಂತಹ ಕೈಂಕರ್ಯ ಏನು ಅಂತ ಅಂದರೆ, ಒಂದು ಸ್ನಾನ, ಒಂದು ಮಡಿ, ಒಂದು ಜಪ, ಒಂದು ತಪ, ದೇವತಾ ಆರಾಧನೆ, ದಾನ, ಇಷ್ಟನ್ನು ಸಹ ನಾವು ಮಾಡಲೇಬೇಕಾಗ್ತದೆ. ಪ್ರತಿಯೊಬ್ಬ ವ್ಯಕ್ತಿಯೂ ಸಹ. ಇದರಲ್ಲಿ ನಾನು ಆಗಲೇ ಹೇಳಿದೆ, ಒಂದು ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ, ಒಂದು ನೆಗೆಟಿವ್ ಎನರ್ಜಿ ಅಂತ ಇರುತ್ತೆ. ಒಂದು ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರಬೇಕು, ನಮಗೆ ದೈವತಾ ಶಕ್ತಿ ಇರಬೇಕು, ನಮಗೊಂದು ಒಳ್ಳೆ ಉತ್ತಮವಾದಂಥ ವೈಬ್ರೇಷನ್ಸ್ ಇರಬೇಕು, ದೇವತಾ ರಕ್ಷಣೆಗಳು ನಮಗೆ ಬೇಕು ಅಂತಂದಾಗ ಇವೆಲ್ಲವೂ ಅನುಷ್ಠಾನಗಳು ಅತ್ಯಂತ ಮುಖ್ಯ. ನನ್ನ ಮೇಲೆ ನಂಬಿಕೆ ಇಲ್ಲ ಬಿಡ್ರಿ, ಅದೇನಾಗತ್ತೆ ಬಿಡ್ರಿ, ಆ ಥರ ಉಡಾಫೆಗಳು ಮಾತನಾಡಿದಾಗ ಸೊ ಅವರವರ ವೈಯಕ್ತಿಕ, ಅದನ್ನು ನಾವೇನು ಅದು ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ, ಅದು ಅವರು ಸಾಧ್ಯ ಮಾಡಲಿಕ್ಕಾಗೋದಿಲ್ಲ. ಅದರಿಂದ ಈಗ ನಮಗೆ ಗೋಚರವಾಗ್ತಿರುವಂತಹ ಈ ದಿನದ ಗ್ರಹಣ ನಮಗೆ ಬೆಂಗಳೂರಿನಲ್ಲಿ ಕಾಣ್ತಿರುವಂಥದ್ದು 6:28 ಸರಿಯಾಗಿ ನಮಗೆ ಗೋಚಾರ ಇರುತ್ತೆ. ಇಲ್ಲಿಗೆ ಬೆಂಗಳೂರಿನಲ್ಲಿ ಬರುವಂಥದ್ದು 6:28, ಮುಕ್ತಾಯವಾಗುವಂಥದ್ದು 6:47, ಅಂದರೆ 48 ನಿಮಿಷ, 1 ನಿಮಿಷ ಜಾಸ್ತಿ ತಗೊಳ್ಳೋಣ ನಾವು. ಆದರೆ ಸ್ಪರ್ಶ ಆಗ್ತಿರುವಂತಹ ಗ್ರಹಣದ ಸ್ಪರ್ಶ ಆಗ್ತಿರುವಂಥದ್ದು 3:13. ಕರೆಕ್ಟು. 3:13 ಸೂರ್ಯ ಇರ್ತಾನೆ, ಚಂದ್ರ ಇರೋದಿಲ್ಲ. ಕರೆಕ್ಟು. ಆದರೆ ಗೋಚಾರದ ಸಮಯ ಇರುವಂಥದ್ದು 3:15. ಆದರೆ ಅದು ನಮ್ಮ ಕರ್ನಾಟಕಕ್ಕಲ್ಲ, ನಮ್ಮ ಭಾರತ ದೇಶಕ್ಕಲ್ಲ, ಇಡೀ ಗ್ರಹಣದ ಸ್ಪರ್ಶ ಕಾಲವನ್ನು ಕೊಟ್ಟಿರುವಂಥದ್ದು. ಇಡೀ ಗ್ರಹಣದ ಸ್ಪರ್ಶ ಕಾಲ ಅದು ಅಮೆರಿಕ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಅಂತಹ ಒಂದು ಬೇರೆ ಬೇರೆ ದೇಶಗಳಲ್ಲಿ ಸ್ಪರ್ಶ ಕಾಣ್ತಿರುವಂಥದ್ದು 3:13. ಆದರೆ ನಮಗೆ 3:13 ಅಂತಂದ್ರೆ ನಮಗೆ ಚಂದ್ರೋದಯನೇ ಆಗಿರೋದಿಲ್ವಲ್ಲ. ಚಂದ್ರೋದಯ ಆಗುವಂಥದ್ದು 6 ಗಂಟೆ ನಂತರದಲ್ಲಿ. ನಾವು ಉದಯಿಸುವಾಗ್ಲೇನೆ ಚಂದ್ರ ಗ್ರಹಣಗ್ರಸ್ತನಾಗಿರ್ತಾನೆ, ಹಾಗಾಗಿ ಆಚರಣೆ ಮಾಡಬೇಕು. ಹೌದು, ಈಗ ಚಂದ್ರ ಇದೇ ಭೂಮಿಯಲ್ಲೇ ಇರೋದು. ಸೂರ್ಯ ಚಂದ್ರರು ನಮಗೆ ಪ್ರತಿದಿನವೂ ಕೂಡ ಕಾಣಸಿಗ್ತಾರೆ. ಅದೇ ಚಂದ್ರನಿಗೆ ಇವತ್ತು ಬೇರೆ ಎಲ್ಲೋ ಗೋಚರಿಸುವಂಥ ಸಂದರ್ಭದಲ್ಲಾದರೂ ಕೂಡ ನಮಗೆ ಕಾಣಿಸದೇ ಇದ್ರೂ ಕೂಡ ಗ್ರಹಣ ಸ್ಪರ್ಶ ಆಗ್ತಿರೋದ್ರಿಂದ ನಾವೆಲ್ಲರೂ ಒಂದೇ ಸೂರ್ಯ ಚಂದ್ರರ ಅಡಿಯಲ್ಲಿರೋದ್ರಿಂದ ನಾವು ಆಚರಣೆ ಮಾಡಲೇಬೇಕು, ಸ್ಪರ್ಶ ಸ್ನಾನ ಮೋಕ್ಷ ಸ್ನಾನ ಮಾಡಲೇಬೇಕು ಅಂತ ಹೇಳ್ತಾರಲ್ಲ, ಇದ್ರ ಬಗ್ಗೆ ನಿಮ್ಮಿಂದ ನಾನು ಮಾಹಿತಿ ಪಡ್ಕೊಳ್ತೀನಿ. ಮತ್ತೊಬ್ಬರು ಅತಿಥಿಗಳು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗ್ತಾ ಇದ್ದಾರೆ. ಖ್ಯಾತ ಆಧ್ಯಾತ್ಮಿಕ ಚಿಂತಕರಾಗಿರುವಂಥ ಶ್ರೀಯುತ ಪ್ರಕಾಶ್ ಅಮ್ಮಣ್ಣಯ್ಯ ಅವರು, ಅವ್ರನ್ನ ಬರ್ಮಾಡ್ಕೊಳ್ಳೋಣ. ಆಚಾರ್ಯರೇ ನಮಸ್ಕಾರ. ಆಚಾರ್ಯರೇ, ಹೇಗಿದ್ದೀರಿ? ಬಹಳ ಖುಷಿ ಆಗ್ತಾ ಇದೆ, ಬಹಳ ದಿನಗಳ ನಂತರ ತಮ್ಮ ದರ್ಶನ, ಹಾಗೆ ನಿಮ್ಮ ಜೊತೆ ಮಾತನಾಡುವಂಥ ಸುಕೃತ. ಇವತ್ತು ಗ್ರಹಣದ ಪರ್ವ ಕಾಲದಲ್ಲಿ ತಾವು ಕೂಡ ದಂಡ ತೀರ್ಥದಲ್ಲಿ ಅನುಷ್ಠಾನವನ್ನು ಕೈಗೊಂಡಿದ್ದು, ಆದರೂ ಪವರ್ ಟಿವಿಗೆ ಸಮಯ ಕೊಟ್ಟು ಬಂದಿದ್ದಕ್ಕೆ ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳು ತಮಗೆ. ಗುರುಗಳೇ, ಬಹಳ ಪ್ರಮುಖವಾಗಿ ಇವತ್ತು ಉದಯಿಸುವಂತ ಸಂದರ್ಭದಲ್ಲಿಯೇ ಚಂದ್ರ ಗ್ರಹಣಗ್ರಸ್ತನಾಗಿರ್ತಾನೆ. ಆದ್ರೆ ಇಲ್ಲಿ ಒಂದಷ್ಟು ಜಿಜ್ಞಾಸೆ ಇದೆ ಗುರುಗಳೇ. ಸ್ಪರ್ಶಕಾಲೇ ಯದಾ ಸೂರ್ಯ ಚಂದ್ರೋ ವಾ ನೈವ ದೃಶ್ಯತೆ ತದಾ ನ ಸೂತಕಂ ಪ್ರೋಕ್ತಂ ಮುನಿಭಿ ತತ್ವದರ್ಶಿಭಿ. ಅಂದ್ರೆ ಸ್ಪರ್ಶ ಕಾಲದಲ್ಲಿ ಸೂರ್ಯ ಚಂದ್ರರು ಕಾಣಿಸದೆ ಹೋದಂತ ಸಂದರ್ಭದಲ್ಲಿ ನಮಗೆ ಯಾವ ಸೂತಕವನ್ನು ವಿಧಿಸಲಾಗಿಲ್ಲ ಮುನಿಗಳಿಂದ ಅಂತ ಸ್ಮೃತಿ ಹೇಳೋದು, ಇದು ಎಷ್ಟು ಪ್ರಸ್ತುತ ಅಂತ ತಾವು ಹೇಳ್ತೀರಿ? ಅಲ್ಲ, ಈ ಸಂಪ್ರದಾಯ ಭೇದಗಳು ತುಂಬಾ ಇದೆ.
ಬೇರೆ ಬೇರೆ ಗ್ರಂಥಗಾರರು ಬೇರೆ ಬೇರೆ ರೀತಿಯಲ್ಲಿ ಬರೆದುಕೊಂಡು ಹೋಗಿದ್ದಾರೆ. ಇದಕ್ಕೆ ದೇಶ, ಕಾಲ, ಪಾತ್ರ ಹೀಗೆಲ್ಲ ಉಂಟು. ಹ್ಮ್ ಹಾಗೆ ಅವರು ಹೇಳುದು ಕೂಡ ತಪ್ಪು ಅಂತ ನಾನು ಕೂಡ ಹೇಳುದಿಲ್ಲ. ಹ್ಮ್ ಆದ್ರೆ ಒಂದು ಲಾಜಿಕ್ ಇದೆ. ಈ ಭೂಮಿಗೆ ಹ್ಮ್ ಸೂರ್ಯ ಮತ್ತು ಚಂದ್ರ ಅವರಿಬ್ಬರೇ ಇರುವುದು. ಹ್ಮ್ ಆದ್ರೆ ಅವರಿಗೆ ಭೇದ ಇಲ್ಲ, ಯಾವುದೇ ಜಾತಿ ಪಂಥ ಮತ ಯಾವುದೇ ಇಲ್ಲ. ಹ್ಮ್ ಇನ್ನೊಂದು, ನಾವು ಗ್ರಹಣದ ಆಚರಣೆ ಮಾಡುವಂತದ್ದು ಹ್ಮ್ ಅಲ್ಲಿ ಚಂದ್ರನ ಒಳಿತಿಗಾಗಿ ಅಲ್ಲ, ಆ, ನಮ್ಮ ಒಳಿತಿಗಾಗಿ ನಾವು ಮಾಡಿಕೊಳ್ಳುವಂಥದ್ದು. ಹ್ಮ್ ಇನ್ನು ಮನೋಖಿನ್ನತೆಗಳು, ಚಂದ್ರನಿಂದ ಅವನು ಮನೋಕಾರಕನಾಗ್ತಾನೆ. ಹ್ಮ್ ಅವನ ಜೊತೆ ಕೇತು ಸೇರಿಕೊಂಡಾಗ, ಕೇತುವಿನ ಯುತಿ ಬಂದಾಗ ಹ್ಮ್ ಅಲ್ಲಿ ಮನೋಖಿನ್ನತೆಗಳು ಪ್ರಾರಂಭ ಆಗ್ತದೆ. ಹ್ಮ್ ಮನೋಖಿನ್ನತೆಯ ರೂಪಗಳು ಅನೇಕ ಇರ್ತವೆ. ಹ್ಮ್ ಪ್ರತಿಷ್ಠೆ, ಗೌರವ, ಅಳುವು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ತುಂಬಾ ಇದೆ. ಹ್ಮ್ ಇನ್ನು ಒಬ್ಬರು ಹೇಳಿದ ಮಾತನ್ನ ಅದು ಒಪ್ಪದೇ ಇರುವಂತದ್ದು, ಆ, ನಾನು ಹೇಳಿದ್ದೆ ಸರಿ, ಹ್ಮ್. ಈ ರೀತಿಯ ವಿವಿಧ ರೀತಿಯದ್ದು. ಇದು ಕೊನೆಗೆ ಕಲಹಕ್ಕೆ ಬರ್ಲಿಕ್ಕೂ ಸಾಧ್ಯತೆ ಉಂಟು. ಗುರುಗಳೇ, ಈಗ ಹಾಗಾಗಿ ನಾವು ನಮ್ಮಲ್ಲಿ ಒಂದು ವಾಕ್ಯ ಇದೆ, ಚಂದ್ರಮ ಮನಸ್ಸೋ ಜಾತಃ ಅಂತ. ಅಂದ್ರೆ ಈ ಚಂದ್ರಗ್ರಹಣ ಮನಸ್ಸಿನ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತೆ ಅಂತನಾ? ಖಂಡಿತವಾಗಿ ಅಲ್ಲ, ಹ್ಮ್ ಹ್ಮ್ ಚಂದ್ರನೇ ಕಾರಕಲ್ಲ. ಹ್ಮ್ ಈಗ ನಾನು ಬಹಳ ಅಪರೂಪಕ್ಕೆ ಬಂದದ್ದು, ನೀವು ನನಗೆ ಒಂದು ನಮಸ್ಕಾರ ಕೊಟ್ಟು ಗೌರವಿಸಿದ್ರಿ, ಹ್ಮ್ ಅದಕ್ಕೆ ಕಾರಣ ಏನು, ನನ್ನನ್ನು ಮೇಲಿನ ಇರುವಂತ ಒಂದು ಒಳ್ಳೆಯ ಸದ್ಭಾವನೆ. ಹ್ಮ್ ಅದೇ ದುರ್ಭಾವನೆ ಇದ್ರೆ ನನ್ನನ್ನು ಕರಿತೀರಾ? ಈ ರೀತಿಯಲ್ಲಿ ಇರುವಂತಹ ಒಂದು ಸ್ಥಿತಿ ನಮ್ಮ ಮನಸ್ಸು. ಆ, ಇದು ಈ ಹಾಲಿಗೆ ಹೋಲಿಸಿದ್ದಾರೆ ಚಂದ್ರನನ್ನು. ಹ್ಮ್ ಇನ್ನೊಂದು ವೈಜ್ಞಾನಿಕವಾಗಿ ಹೇಳಿದ್ರೆ ಚಂದ್ರನಿಂದ ಕಾರ್ಬೋಹೈಡ್ರೇಟ್ಗಳ ಚಿಂತನೆಯನ್ನು ಮಾಡಬೇಕು ಅಂತ. ಹ್ಮ್ ಹ್ಮ್ ಕಾರ್ಬೋಹೈಡ್ರೇಟ್ ಕಡಿಮೆ ವೇರಿಯೇಷನ್ ಬಂದಾಗ ಹ್ಮ್ ಅಲ್ಲಿ ಶುಗರ್ ಇತ್ಯಾದಿಗಳು ಬರ್ತದೆ, BP ವೇರಿಯೇಷನ್ ಆಗ್ತದೆ. ಹ್ಮ್ ಇದು ಒಂದು ವೈಜ್ಞಾನಿಕ ಕಾರಣ. ಆ, ಇದು ಮೆಡಿಕಲ್ ಆಸ್ಟ್ರಾಲಜಿಯ ಬಗ್ಗೆ ನಾವು ಸ್ಟಡಿ ಮಾಡಿದಾಗ ಸಾಕಷ್ಟು ವಿಚಾರಗಳು ಸಿಗ್ತವೆ. ಹ್ಮ್ ಇನ್ನು ಈ ಗ್ರಹಣದ ವಿಚಾರಕ್ಕೆ, ಹ್ಮ್ ಅದು ಗ್ರಸ್ತೋದಯ, ಹೌದು. ಗ್ರಹಣ ಹಿಡ್ಕೊಂಡ ಮೇಲೆ ಬರುವಂತದ್ದು, ಇಡ್ಲಿಕ್ಕೆ ಆಗುವಾಗ ನಮಗೆ ಕಾಣುವಂತದ್ದು. ಹ್ಮ್ ಅಲ್ಲಿ ನಮಗೆ ಕಾಣುವುದಿಲ್ಲ, ಹ್ಮ್ ಹಾಗಾಗಿ ನಾನು ಆಚರಣೆ ಮಾಡುವುದಿಲ್ಲ ಅಂತ ಹೇಳುವಂತದ್ದು ನಾನು ಒಪ್ಪುದಿಲ್ಲ. ಯಾಕಂತ ಹೇಳಿದ್ರೆ ಹ್ಮ್ ಆ ನಾವು ನಿದ್ದೆ ಮಾಡಿರ್ತೇವೆ, ಆ ಹೊತ್ತಿಗೆ ಹ್ಮ್ ಬೇಗ ನಿದ್ದೆ ಮಾಡಿರ್ತಾರೆ, ಹ್ಮ್ ಮನೆ ಒಳಗೆ ಇರ್ತಾರೆ, ಹೊರಗೆ ಹೋಗುದಿಲ್ಲ, ನನಗೆ ಕಾಣುದಿಲ್ಲ, ಹ್ಮ್ ಅದು ಸರಿ ಆಗುದಿಲ್ಲ. ಹ್ಮ್ ಗ್ರಹಣದ ಆಚರಣೆಯನ್ನು ವೇದೋಕ್ತವಾಗಿ ಹೇಗೆ ಹೇಳಿದ್ದಾರೆ ಆ ಪ್ರಕಾರದಲ್ಲಿ ಅಲ್ಲಿಯೂ ಕೂಡ ವಿಪರೀತ ಜಿಜ್ಞಾಸೆಗಳುಂಟು. ಆಯ್ತು. ನಿಮಗೆ ಕಾಣುದಿದ್ರೆ ಆಚರಣೆ ಮಾಡಿ, ಪಂಚಾಂಗದಲ್ಲಿ ಉಂಟು, ಹ್ಮ್ ನಿಮಗೆ ಗ್ರಹಣ ಗೋಚರಿಸುವುದಿಲ್ಲ, ನೀವು ಆಚರಣೆ ಮಾಡಬೇಡಿ ಅಂತೇಳಿ, ಸರಿ. ಮಾಡಬೇಕಾದಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಹ್ಮ್ ಆದ್ರೂ ಕೂಡ ಹ್ಮ್ ಪರೋಕ್ಷವಾಗಿ ಗ್ರಹಣದ ಇಫೆಕ್ಟ್ ನಮ್ಮ ಮೇಲೆ ಬಂದೇ ಬರ್ತದೆ. ಹಾ ನಾವು ಹಗಲಿನಲ್ಲಿಯೂ ರಾತ್ರಿಯಲ್ಲಿಯೂ ನಮ್ಮ ಮನೋಚಿಂತನೆಗಳು ಅದು ಆಫ್ ಆಗುದಿಲ್ಲ, ಸರಿ ಗುರುಗಳೇ. ನಮಗೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗುದಿಲ್ಲ ಅಷ್ಟೇ. ಆಯ್ತು ಗುರುಗಳೇ, ಇಲ್ಲಿ ಮತ್ತೊಂದು ಜಿಜ್ಞಾಸೆಯ ಪ್ರಶ್ನೆ. ಈಗ ವೇದ ಕಾಲ ಅಂತ ಹೇಳಿ ಈಗಾಗಲೇ ಗ್ರಹಣ ಇರೋದ್ರಿಂದ ಆರಂಭ ಆಗಿರೋದು, ಅಂಡ್ ಗ್ರಹಣದ ಸಂದರ್ಭದಲ್ಲಿ ಶಾಂತಿ ಹೋಮಗಳನ್ನ, ಆಹುತಿಗಳನ್ನೆಲ್ಲ ಕೊಡ್ತಾರೆ ದೇವತೆಗಳಿಗೆ. ಆದ್ರೆ ದೇವತೆಗಳು ಗ್ರಹಣದ ಸಂದರ್ಭದಲ್ಲಿ ಶಕ್ತಿಹೀನರಾಗಿರ್ತಾರೆ ಅನ್ನೋ ಮಾತು ಕೂಡ ನಾವು ಕೇಳ್ತಾ ಇರ್ತೀವಿ. ಈ ಗ್ರಹಣದ ಸಂದರ್ಭದಲ್ಲಿ ಹಾಗಾದ್ರೆ ಆಹುತಿಗಳನ್ನ ಕೊಡೋದು, ಜಪ ತಪ ಶಾಂತಿ ಅನುಷ್ಠಾನ ಮಾಡೋದು, ಇದೆಲ್ಲವೂ ಕೂಡ ಸರಿ ಹೋಗುತ್ತಾ? ದೇವತೆಗಳಿಗೆ ಗ್ರಹಣದ ಆಚರಣೆ ಇರಲ್ವಾ ಅಂತ ಪ್ರಶ್ನೆ. ಅಲ್ಲ, ಇದು ಈ ಜಿಜ್ಞಾಸೆ ನೀವು ಕೇಳಿದ ಪ್ರಶ್ನೆ ಬಾರಿ ಒಳ್ಳೇದುಂಟು. ಹ, ಈ ಜಿಜ್ಞಾಸೆ ಪ್ರತಿಯೊಬ್ಬರು ನನ್ನ ಹತ್ರನೂ ಕೂಡ ಇತ್ತು. ಹ, ಈ ಹೋಮದ ಹೋಗಿ ಏನಾಗ್ತದೆ ಅಂತ ಹೇಳುವಂಥದ್ದು, ಹೋಗಿ ಹೇಳ್ತದೆ ಅಂತ ಹೇಳಿ. ಹ್ಮ್, ಆದ್ರೆ ಇದರಲ್ಲಿ ಲೌಕಿಕ ಮತ್ತು ಅಲೌಕಿಕ, ಒಂದು ನಾವು ಈ ಕರ್ಮವನ್ನು ಮಾಡಿದ್ದೇವೆ ಅಂತ ಹೇಳುವಂತದ್ದು ತೃಪ್ತಿ. ಈ ತೃಪ್ತಿಯಿಂದ ನಾವು ನಮ್ಮ ಖಿನ್ನತೆಯನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಹ್ಮ್, ಇನ್ನು ಭಗವಂತನನ್ನ ಅನಿಲ ರೂಪಿ ಅಂತ ಹೇಳಿದ್ದಾರೆ, ದೇವತಾ ಶಕ್ತಿಗಳನ್ನು ಅನಿಲ ರೂಪಿಗಳು ಅಂತ ಹೇಳಿ. ಹ್ಮ್, ಅವಾಗ ಹೋಮದ ಧೂಮಗಳು, ಇದು ಶಾಖಗಳು, ಅದು ಅನಿಲ ರೂಪಿಯಾಗಿರ್ತದೆ. ಹ್ಮ್, ಅದು ನೇರವಾಗಿ ವಾತಾವರಣವನ್ನು ಸೇರಿಕೊಳ್ತದೆ. ಹ್ಮ್, ಇಲ್ಲಿ ನಾವು ಸಿನಿಮಾದಲ್ಲಿ ತೋರಿಸಿದಂತೆ ದೇವತೆಗಳ ಸ್ವರೂಪಗಳು ಅದೆಲ್ಲ ನಮ್ಮ ಕಲ್ಪನೆ ಅದು. ಹ್ಮ್. ಆದ್ರೆ ದೇವತಾ ಶಕ್ತಿಗಳು, ಕಿರಣಗಳು, ಗಾಮಾ ರೈಸ್ ಅಂತ ಹೇಳ್ತಾರೆ, ಅದೆಲ್ಲ ನಮ್ಮ ಮೇಲೆ ದುಷ್ಪರಿಣಾಮ ಬೀರದಿರ್ಲಿ, ಹ್ಮ್, ಪಾಸಿಟಿವ್ ಆಗಿ ಬರ್ಲಿ, ನೆಗೆಟಿವ್ ಆಗಿ ಬರುವುದು ಬೇಡ. ಹ್ಮ್, ಈ ರೀತಿಯಾಗಿ ನೋಡಿ, ನಮಗೆ ಒಂದು ಸಣ್ಣ ಉದಾಹರಣೆ ಇದೆ ಜ್ಯೋತಿಷ್ಯದಲ್ಲಿ. ಹ್ಮ್, ದ್ವಿತೀಯದಲ್ಲಿ ಕೇತು ಇದ್ದಾಗ ಹ್ಮ್, ಅವನು ಇಗ್ನೋರ್ ಮಾಡ್ತಾನೆ. ಹ್ಮ್, ಎಲ್ಲಿ ಯಾವುದನ್ನು ಇಗ್ನೋರ್ ಮಾಡಬೇಕು ಅಂತ ಹೇಳುವಂಥದ್ದು ಪ್ರಜ್ಞೆ ಬೇಕು. ಹ್ಮ್, ಒಳ್ಳೆಯ ಸದ್ವಾಕ್ಯಗಳನ್ನು ಇಗ್ನೋರ್ ಮಾಡಿದ್ರೆ ಅವನಿಗೆ ನಷ್ಟ. ಕರೆಕ್ಟ್. ಇನ್ನು ಕೆಲವು ಕೆಟ್ಟ ಅದು ಯಾರಾದ್ರೂ ಬೈಯುವಾಗ ನಾವು ಅದನ್ನು ಇಗ್ನೋರ್ ಮಾಡಲೇಬೇಕು. ಈ ರೀತಿಯ ಹ್ಮ್,
ಇದನ್ನು ವಿಮರ್ಶೆ ಮಾಡ್ತಾ ಹೋದಾಗ ಇದು ಒಂದು ಕ್ಷಣದಲ್ಲಿ ಮುಗಿಯುವಂತದ್ದಲ್ಲ. ಹ್ಮ್ ಯಾಕಂದ್ರೆ ನಾವು ನಮ್ಮ ಹಿರಿಯರನ್ನು ಎಲ್ಲ ನಾವು ನಂಬಿದ್ದೇವೆ. ಹ್ಮ್ ಮತ್ತೆ ಶಂಕರಾಚಾರ್ಯರು ಒಂದು ಮಾತು ಹೇಳಿದ್ರು, ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹೇಳಿ. ಕರೆಕ್ಟ್. ಅವ್ರು ಹೇಳಿದ್ದಲ್ಲ, ಅವರ ಹಿಂದಿನವ್ರು ಹೇಳಿದ್ದಲ್ಲ ನಮಗೆ ತಿಳಿಸಿದ್ದಾರೆ. ಹ್ಮ್ ಅವಾಗ ಇದೊಂದು ಸೈಕ್ಲಿಂಗ್, ಹ್ಮ್ ಹುಟ್ಟುದು ಸಾಯುದು, ಹುಟ್ಟುದು ಸಾಯುದು. ಹ್ಮ್ ಈ ಸೈಕ್ಲಿಂಗ್ ನಲ್ಲಿ ನಮಗೇನಾದ್ರೂ ನಮ್ಮ ದೋಷಗ್ರಸ್ತರಾದ್ರೆ, ಅರ್ಹತೆ ಕಡಿಮೆ ಆದ್ರೆ ಅಲ್ಲಿ ಆ ಲೋಕದಲ್ಲಿ ನಾವು ತುಂಬಾ ನರಳಬೇಕಾಗ್ತದೆ. ಸರಿ. ಇಂಥದ್ದಕ್ಕೆಲ್ಲ ಒಂದು ಪರಿಹಾರವಾಗಿ ಗ್ರಹಣ ಬಂದಾಗ ಹೀಗೆ ನಡ್ಕೊಳ್ಳಿ ಅಂತ ಹೇಳಿ ನಮಗೆ ಸಲಹೆ ಕೊಟ್ಟಿದ್ದಾರೆ. ಸರಿ ಸರಿ ಗುರುಗಳೇ, ನಿಮ್ಮಿಂದ ನಾನು ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ಇನ್ನು ಶ್ರೀನಿವಾಸ್ ಗುರುಗಳೇ, ಈಗ ಗ್ರಹಣದ ಸಂದರ್ಭದಲ್ಲಿ ದರ್ಬೆಯ ಬಳಕೆಗೆ ಬಹಳ ವಿಶೇಷವಾದಂಥ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ. ದರ್ಬೆ ಮತ್ತು ಗರಿಕೆ ಸಾಮಾನ್ಯವಾಗಿ ನಾವು ಕೇಳ್ತೀವಿ, ಬಟ್ ಕೆಲವರು ಇತ್ತೀಚೆಗೆ ತುಳಸಿಯ ಬಳಕೆ ಕೂಡ ಹೇಳ್ತಿರ್ತಾರೆ. ಯಾಕೆ ಇವುಗಳಿಗೆ ಮಹತ್ವ ಅಂತ? ನೋಡಿ, ದರ್ಬಕ್ಕೆ ಒಂದು ದೈವದಂಡ ಅಂತ ನಾವು ಹೇಳುವಂಥದ್ದು. ದರ್ಬೆಯನ್ನು ನಾವು ಉಪಯೋಗಿಸ್ತಿಲ್ಲ ಅಂತಂದರೆ ದೇವತೆಗಳ ಆವಾಹನೆಯೂ ಸಹ ಮಾಡಲಿಕ್ಕಾಗೋದಿಲ್ಲ. ದೇವತೆಗಳನ್ನು ಮತ್ತು ಪಿತೃ ಕಾರ್ಯಗಳಿಗೆ ಆವಾಹನೆಗಳಿಗೋಸ್ಕರವಾಗಿ ದರ್ಬೆಯನ್ನು ಯೂಸ್ ಮಾಡ್ತೀವಿ. ಮತ್ತು ನಮ್ಮ ಸ್ನೇಹಿತರು ಹೇಳ್ದಂಗೆ, ಪ್ರಕಾಶ್ ಅವರು ಹೇಳ್ದಂಗೆ, ಒಂದು ಆಧ್ಯಾತ್ಮಿಕವಾಗಿ ಈ ದರ್ಬೆಯನ್ನು ನಾವು ಒಂದು ಕೆಟ್ಟ ಶಕ್ತಿಯನ್ನು ಅವಾಯ್ಡ್ ಮಾಡಲಿಕ್ಕೆ ಈ ದರ್ಬೆಯನ್ನು ಸಹ ನಾವು ಯೂಸ್ ಮಾಡ್ತೀವಿ. ಒಂದು ಹೋಮ ಹವನಾದಿಗಳನ್ನು ಮಾಡ್ತೀವಿ ಅಂತ ಅಂದರೆ ಅಲ್ಲಿ ಹೋಮ ಹವನಾದಿಗಳನ್ನು ಕೆಡಿಸುವಂತಹ ಒಂದು ಕೆಟ್ಟ ಕೆಟ್ಟ ಶಕ್ತಿಗಳು ಬರ್ಬೋದು ಅನ್ನೋಕ್ಕೋಸ್ಕರವಾಗಿ ನಾವು ಹೋಮದ ಕುಂಡ ಸುತ್ತಲೂ ಸಹ ಹಾಕ್ತೀವಿ. ಅದೇ ರೀತಿಯಾಗಿ ದೇವತೆಗಳನ್ನು ಆವಾಹನೆ ಮಾಡಬೇಕಾದ್ರೆ ಕುಂಭಕ್ಕಿರ್ಬೋದು, ಬಿಂಬಕ್ಕಿರ್ಬೋದು, ಒಂದು ಶಿಲೆಗಿರ್ಬೋದು, ಆವಾಹನೆ ಮಾಡಬೇಕಾದ್ರೆ ಆ ಶಿಲೆಗಳಿಗೆ ಅದನ್ನು ಕಟ್ತೀವಿ. ಆ ದರ್ಬೆಯಿಂದನೇ ಆವಾಹನೆ ಆಗುವಂಥದ್ದು. ಮತ್ತು ಉಚ್ಚಾಟನೆ ಮಾಡಬೇಕು ಅಂದರೆ ದರ್ಬೆ ಬೇಕು. ಅದೇ ರೀತಿಯಾಗಿ ರಾಹುಗ್ರಹ ಮತ್ತು ಕೇತುಗ್ರಹನ ಅತ್ಯಂತ ಪಾವಿತ್ರತೆ, ಅವರಿಗೆ ಅತ್ಯಂತ ಪ್ರಿಯವಾಗಿರುವಂಥ ಪತ್ರೆಯೂ ಸಹ ಗರಿಕೆ ಮತ್ತು ದರ್ಬೆ. ಕೇತುಗ್ರಹನಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಪತ್ರೆ ಯಾವುದು ಅಂತ ಅಂದರೆ ದರ್ಬೆನೆ. ರಾಹುಗೆ ಪ್ರಿಯವಾದಂಥದ್ದು ಗರಿಕೆ. ಇದನ್ನು ನೀವು ಹಾಕೋದ್ರಿಂದ ಒಂದು ಆಹಾರಕ್ಕಿರ್ಬೋದು, ಒಂದು ದ್ರವ ಪದಾರ್ಥವಾಗಿರ್ಬೋದು, ಒಂದು ಘನ ಪದಾರ್ಥವಾಗಿರ್ಬೋದು, ಇದಕ್ಕೂ ಸಹ ಹಾಕಿದಾಗ ನೆಗೆಟಿವ್ಸ್ ಅನ್ನು ತಡೆಯುತ್ತೆ, ಅಂದರೆ ಕೆಟ್ಟದನ್ನು ತಡೆಯುತ್ತೆ. ಕೆಟ್ಟದನ್ನು ತಡೆಯುವಂಥ ಶಕ್ತಿ ಅದಕ್ಕೆ ದರ್ಬೆಗಿರುತ್ತೆ. ಸರಿ. ಅದಕ್ಕೋಸ್ಕರವಾಗಿ ದರ್ಬೆಯನ್ನು ನಾವು ಪ್ರತಿಯೊಂದು ದೇವತಾ ಆರಾಧನೆಗಳಿಂದ ಹಿಡಿದು ಪಿತೃ ಕಾರ್ಯಗಳಿಂದ ಹಿಡಿದು ಇಂಥ ಗ್ರಹಣ ಕಾಲದಲ್ಲಿ ನಾವು ಅದನ್ನು ದರ್ಬೆಯನ್ನು ನಾವು ದಂಡದ ರೂಪದಲ್ಲಿ ನಾವು ಅದನ್ನು ಉಪಯೋಗಿಸ್ತಿರ್ತೀವಿ.